ಮೋಟೋರೋಲಾ G85 ವರ್ಸಸ್ ಮೋಟೋರೋಲಾ H50 ಫ್ಯೂಷನ್. ಈ ಎರಡು ಫೋನ್ ಅಲ್ಲಿ ಯಾವ ಫೋನ್ ಬೆಸ್ಟ್ ಇದೆ, ಯಾವ್ದ್ರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಯಾವ್ದ್ರಲ್ಲಿ ಹೆವಿ ಗೇಮಿಂಗ್ ಆಡ್ಬೋದು, ಹಾಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಯಾವ್ದ್ರಲ್ಲಿ ಸಿಗುತ್ತೆ, ಹಾಗೆ ಬೆಸ್ಟ್ ಡಿಸ್ಪ್ಲೇ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋಲಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಈ ಎರಡು ಫೋನ್ ಅಲ್ಲಿ ಯಾವ ಫೋನ್ ತಗೋಬೇಕು ಅಂತ ಕನ್ಫ್ಯೂಸ್ ಆಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೆ ಯಾವ್ದೇ ಡೌಟ್ ಇರೋದಿಲ್ಲ. ಹಾಗೆ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ಗೆ ಬಂದಿದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ವಾ? ಇನ್ನು ತುಂಬಾ ವಿಡಿಯೋಸ್ ಗಳು ಬರುತ್ತೆ, ನಮ್ ಜೊತೆನೆ ಇರಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಕೊಟ್ಟಿದ್ದಾರೆ. ಇವುಗಳ ಫ್ರೇಮ್ ನ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಎರಡು ಫೋನ್ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ಫೈನ್ ಸಪೋರ್ಟ್ ಇದೆ. ಹಾಗೆ ಇವುಗಳ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಈ ಎರಡು ಫೋನ್ ಗಳು ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. ಎರಡು ಫೋನ್ ಗಳಲ್ಲಿ ತುಂಬಾ ಪ್ರೀಮಿಯಂ ಲುಕ್ ಇದೆ, ಹಾಗೆ ಪ್ರೀಮಿಯಂ ಡಿಸ್ಪ್ಲೇ ಇದೆ. ನೆಕ್ಸ್ಟ್ ಇವುಗಳ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಮೋಟೋರೋಲಾ G85 173 ಗ್ರಾಮ್ಸ್ ಇದೆ, ಹಾಗೆ 7.6 mm ಥಿಕ್ನೆಸ್ ಇದೆ. ಹಾಗೆ ಮೋಟೋರೋಲಾ H50 ಫ್ಯೂಷನ್ 175 ಗ್ರಾಮ್ಸ್ ಇದೆ, ಹಾಗೆ 7.9 mm ಥಿಕ್ನೆಸ್ ಇದೆ. ಎರಡು ಫೋನ್ ಗಳ ವೆಯ್ಟ್ ಆಲ್ಮೋಸ್ಟ್ ಸೇಮ್ ಇದೆ, ಯಾವುದು ಜಾಸ್ತಿ ಇಲ್ಲ, ಯಾವುದು ಕಡಿಮೆ ಇಲ್ಲ. ಹಾಗೆ ಈ ಎರಡು ಫೋನ್ ಗಳು ತುಂಬಾ ಸ್ಲಿಮ್ ಇದಾವೆ, ಜಾಸ್ತಿ ಏನು ದಪ್ಪ ಇಲ್ಲ. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ G85 ಅಲ್ಲಿ 6.67 ಇಂಚಸ್ ನ ಫುಲ್ HD ಪ್ಲಸ್ ಕರ್ವ್ ಪೋಲಿ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಹಾಗೆ H50 ಫ್ಯೂಷನ್ ಅಲ್ಲಿ 6.7 ಇಂಚಸ್ ನ ಫುಲ್ HD ಪ್ಲಸ್ ಕರ್ವ್ ಪೋಲಿ ಡಿಸ್ಪ್ಲೇ ಸಿಗುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಈ ಎರಡು ಫೋನ್ಸ್ ಗಳಲ್ಲಿ ಸ್ಮೂತ್ನೆಸ್ ತುಂಬಾ ಚೆನ್ನಾಗಿದೆ, ಆದ್ರೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಮೂತ್ನೆಸ್ ಸಿಗುತ್ತೆ. ಈ ಎರಡು ಫೋನ್ಸ್ ಗಳಲ್ಲಿ 1600 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಎರಡು ಫೋನ್ಸ್ ಗಳನ್ನ ಇಂಡೋರ್ ಆಗಿ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಈ ಎರಡು ಫೋನ್ಸ್ ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಹಾಗೆ ಈ ಎರಡು ಫೋನ್ಸ್ ಗಳಲ್ಲಿ ವೈಡ್ YNL1 ಹಾಗೆ HDR ನ ಸಪೋರ್ಟ್ ಇದೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂತಂದ್ರೆ ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. ಓವರ್ ಆಲ್ ಕಂಟೆಂಟ್ ವಾಚಿಂಗ್ ಗೋಸ್ಕರ ಹಾಗೆ ಮೂವೀಸ್ ವಾಚಿಂಗ್ ಗೋಸ್ಕರ ಎರಡು ಫೋನ್ಸ್ ಅಲ್ಲಿ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ಈ ಎರಡು ಫೋನ್ಸ್ ಗಳ ಡಿಸ್ಪ್ಲೇ ಬೆಸ್ಟ್ ವೈಬ್ರೆಂಟ್ ಕಲರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಕಂಟೆಂಟ್ ವಾಚಿಂಗ್ ಗೋಸ್ಕರ ಈ ಎರಡು ಫೋನ್ಸ್ ಗಳು ಬೆಸ್ಟ್ ಇದಾವೆ. ಆದ್ರೆ ಮೋಟೋರೋಲಾ G85 4K ಗೆ ಸಪೋರ್ಟ್ ಮಾಡೋದಿಲ್ಲ. ಇದು ಒಂದು ಇದರ ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಈ ಫೋನ್ ಅಲ್ಲಿ 4K ಸಪೋರ್ಟ್ ಇರಬೇಕಾಗಿತ್ತು, ಆದ್ರೆ ಇಲ್ಲ. ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ 4K ಸಪೋರ್ಟ್ ಇದೆ. ನೆಕ್ಸ್ಟ್ ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ G85 ಅಲ್ಲಿ 5000 mAh ಬ್ಯಾಟರಿ ಇದೆ. 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ 5000 mAh ಬ್ಯಾಟರಿ ಇದೆ. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಫಾಸ್ಟ್ ಚಾರ್ಜಿಂಗ್ ವಿಷಯದಲ್ಲಿ H50 ಫ್ಯೂಷನ್ ಬೆಸ್ಟ್ ಇದೆ. ಹಾಗೆ ಮೋಟೋರೋಲಾ G85 ಅಲ್ಲಿ IP52 ನ ಸರ್ಟಿಫಿಕೇಶನ್ ಇದೆ. ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನಾಗೋದಿಲ್ಲ, ಆದ್ರೆ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇದರಲ್ಲಿ NFC ಸಪೋರ್ಟ್ ಕೂಡ ಇಲ್ಲ. ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ IP68 ನ ಸರ್ಟಿಫಿಕೇಶನ್ ಇದೆ. ಹಾಗೆ ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನಾಗೋದಿಲ್ಲ. ಈ ಫೋನ್ ನ 30 ನಿಮಿಷ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ಈ ಫೋನ್ ಅಲ್ಲಿ NFC ಸಪೋರ್ಟ್ ಕೂಡ ಸಿಗುತ್ತೆ. ಈ ಎರಡು ಫೋನ್ಸ್ ಗಳಲ್ಲಿ ಡೋಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ದಾರೆ. ಹಾಗೆ ಈ ಎರಡು ಫೋನ್ಸ್ ಗಳಲ್ಲಿ 3.5 mm ಆಡಿಯೋ ಜಾಕ್ ಇಲ್ಲ. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಎರಡು ಫೋನ್ಸ್ ಗಳು Android 14 ಅಲ್ಲಿ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಮೋಟೋರೋಲಾ G85 ಅಲ್ಲಿ 2 years ಮೇಜರ್ OS ಅಪ್ಡೇಟ್ ಸಿಗುತ್ತೆ. ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದ್ರೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಲಾಂಗ್ ಟರ್ಮ್ ಗೋಸ್ಕರ ಮೋಟೋರೋಲಾ H50 ಫ್ಯೂಷನ್ ಬೆಸ್ಟ್ ಇದೆ. ಆದ್ರೆ Android 17 ವರೆಗೂ ಅಪ್ಡೇಟ್ ಸಿಗುತ್ತೆ. ಎರಡು ಫೋನ್ಸ್ ಗಳ UI ಅಲ್ಲಿ ಯಾವುದೇ ಆಡ್ಸ್ ಬರೋದಿಲ್ಲ, ಯಾವುದೇ ಹಾಟ್ ಆಪ್ಸ್ ಹಾಟ್ ಗೇಮ್ಸ್ ಇರೋದಿಲ್ಲ. ಆದ್ರೆ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ ಗಳು ಬರುತ್ತೆ, ನೀವು ಅದನ್ನ ಈಸಿಯಾಗಿ ಅನ್ಇನ್ಸ್ಟಾಲ್ ಮಾಡಬಹುದು. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ G85 ಅಲ್ಲಿ 13 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಹಾಗೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ 15 5G ಬ್ಯಾಂಡ್ಸ್ ಗಳು ಸಿಗುತ್ತೆ. 5G ನೆಟ್ವರ್ಕ್ ವಿಷಯದಲ್ಲಿ ಎರಡು ಫೋನ್ಸ್ ಗಳು ಬೆಸ್ಟ್ ಇದಾವೆ. ಹಾಗೆ ಈ ಎರಡು ಫೋನ್ಸ್ ಗಳಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಸಿಗುತ್ತೆ. 2 ಸಿಮ್ ನ ನೀವು ಯೂಸ್ ಮಾಡಬಹುದು, ಆದ್ರೆ ಮೆಮೊರಿ ಕಾರ್ಡ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ G85 ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಎರಡು ಫೋನ್ಸ್ ಗಳಲ್ಲಿ LPDDR4X ರ್ಯಾಮ್ ಇದೆ. ಹಾಗೆ UFS 2.2 ನ ಸ್ಟೋರೇಜ್ ಸಿಗುತ್ತೆ. ಎರಡು ಫೋನ್ಸ್ ಗಳ ಪ್ರೊಸೆಸರ್ ಪರವಾಗಿಲ್ಲ, ಪವರ್ಫುಲ್ ಇದಾವೆ. ಎರಡು ಫೋನ್ ಗಳಲ್ಲಿ ಗೇಮಿಂಗ್ ಗೋಸ್ಕರ ಯಾವ್ದು ಬೆಸ್ಟ್ ಇದೆ ಅಂತಂದ್ರೆ, ಈ ಎರಡು ಫೋನ್ ಅಲ್ಲಿ COD, BGMI, ಫ್ರೀ ಫೈರ್ ಅಂತ ಗೇಮ್ಸ್ ನ ಆಡಬಹುದು. ಆದ್ರೆ ಈ ಎರಡು
ಫೋನ್ ಅಲ್ಲಿ ಗೇಮಿಂಗ್ ಗೋಸ್ಕರ ಬೆಸ್ಟ್ ಇರೋದು ಮೋಟೋರೋಲಾ H50 ಫ್ಯೂಷನ್. ಯಾಕಂದ್ರೆ ಇದರ AnTuTu ಸ್ಕೋರ್ ಬಂದು 6 lakh ಪ್ಲಸ್ ಇದೆ. ನಾರ್ಮಲ್ ಗೇಮ್ಸ್ ನ ಆಡಬಹುದು, ಜಾಸ್ತಿ ಹೆವಿ ಗೇಮಿಂಗ್ ಆಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಮೋಟೋರೋಲಾ G85 ನ AnTuTu ಸ್ಕೋರ್ ಬಂದು 4,50,000 ಪ್ಲಸ್ ಇದೆ ಅಷ್ಟೇ. ಇದರಲ್ಲಿ ಹೆವಿ ಗೇಮಿಂಗ್ ಆಡೋದಕ್ಕಾಗೋದಿಲ್ಲ, ನಾರ್ಮಲ್ ಗೇಮ್ಸ್ ಆಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನಾದ್ರೂ ಜಾಸ್ತಿ ಗೇಮ್ ಆಡೋದಿಲ್ಲ ಅಂತಂದ್ರೆ ಮೋಟೋರೋಲಾ G85 ನ ತಗೋಬಹುದು. ನೀವೇನಾದ್ರೂ ಜಾಸ್ತಿ ಗೇಮ್ ಆಡ್ತೀರಾ ಅಂತ ಅಂದ್ರೆ ನೀವು ಮೋಟೋರೋಲಾ H50 ಫ್ಯೂಷನ್ ತಗೋಬಹುದು. ಮೋಟೋರೋಲಾ H50 ಫ್ಯೂಷನ್ ಕೂಡ ಏನ್ ಪ್ರಾಪರ್ ಗೇಮಿಂಗ್ ಫೋನ್ ಅಲ್ಲ. ಹೆವಿ ಗೇಮಿಂಗ್ ಆಡೋರು ಈ ಎರಡು ಫೋನ್ ಅಲ್ಲಿ ಯಾವ್ದನ್ನು ತಗೋಬೇಡಿ. ಗೇಮಿಂಗ್ ಗೋಸ್ಕರ ಈ ಎರಡು ಫೋನ್ ಚೆನ್ನಾಗಿಲ್ಲ. ಗೇಮಿಂಗ್ ಗೋಸ್ಕರ ಫೋನ್ ಬೇಕು ಅಂತ ಇದ್ರೆ ನಮ್ಮ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ, ನೋಡಿ. 15,000 ಇಂದ 20,000 ಒಳಗೆ ಗೇಮಿಂಗ್ ಗೋಸ್ಕರ ಬೆಸ್ಟ್ ಇರೋ ಫೋನ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾವ ಬಜೆಟ್ ರೇಂಜ್ ಅಲ್ಲಿ ನಿಮ್ಗೆ ಫೋನ್ ಬೇಕು ಆ ಬಜೆಟ್ ರೇಂಜ್ ಅಲ್ಲಿ ಸಿಗೋ ಫೋನ್ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ, ನೀವು ಹೋಗಿ ನೋಡಿ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಮೋಟೋರೋಲಾ G85 ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಸೋನಿ ಕಡೆಯಿಂದ LYT 600 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. 4K ವಿಡಿಯೋಸ್ ನ ತೆಗಿಯೋಕೆ ಆಗೋದಿಲ್ಲ. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಮೋಟೋರೋಲಾ H50 ಫ್ಯೂಷನ್ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ ಲಿಥಿಯಾ 700C ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. ಮೇನ್ ಕ್ಯಾಮೆರಾ ಇಂದ ಅಲ್ಟ್ರಾ ವೈಡ್ ಕ್ಯಾಮೆರಾ ಇಂದ ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನು 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಎರಡು ಫೋನ್ಸ್ ಅಲ್ಲಿ ಬೆಸ್ಟ್ ಕ್ಯಾಮೆರಾ ಫೋನ್ ಯಾವುದು ಅಂತಂದ್ರೆ ನೋ ಡೌಟ್ ಅದು ಮೋಟೋರೋಲಾ H50 ಫ್ಯೂಷನ್. ಮೋಟೋರೋಲಾ G85 ಗಿಂತ ಮೋಟೋರೋಲಾ H50 ಫ್ಯೂಷನ್ ಕ್ಯಾಮೆರಾ ಬೆಸ್ಟ್ ಇದೆ. ಈ ಎರಡು ಫೋನ್ ಅಲ್ಲಿ ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಬೇಕು ಅಂತ ಇದ್ರೆ ನೀವು ಮೋಟೋರೋಲಾ H50 ಫ್ಯೂಷನ್ ತಗೊಳ್ಳಿ. ಮೋಟೋರೋಲಾ G85 ಬೇಡ. ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೋಟೋರೋಲಾ G85 ನ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಗೆ 17,999 ಆಗುತ್ತೆ. ಹಾಗೆ ಮೋಟೋರೋಲಾ H50 ಫ್ಯೂಷನ್ ನ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಗೆ 22,999 ಆಗುತ್ತೆ. ವಿತ್ ಬ್ಯಾಂಕ್ ಆಫರ್ ಈ ಫೋನ್ 20,000 ಒಳಗಡೆನೆ ಸಿಗುತ್ತೆ. ಈ ಎರಡು ಫೋನ್ ಅಲ್ಲಿ ಯಾವ ಫೋನ್ ತಗೋಬೇಕು ಅಂತಂದ್ರೆ ಇವಾಗ ನಿಮ್ ಬಜೆಟ್ ಏನಾದ್ರೂ 18,000 ಇದ್ರೆ ಈ ಬಜೆಟ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಡಿಸೈನ್, ಬೆಸ್ಟ್ ಡಿಸ್ಪ್ಲೇ ಹಾಗೆ ಪ್ರೀಮಿಯಂ ಲುಕ್ ಇರೋ ಫೋನ್ ಬೇಕು ಅಂತ ಇದ್ರೆ ನೀವು ಮೋಟೋರೋಲಾ G85 ನ ತಗೋಬಹುದು. ಆದ್ರೆ ಈ ಫೋನ್ ಅಲ್ಲಿ ಹೆವಿ ಗೇಮಿಂಗ್ ಆಡೋದಕ್ಕೆ ಆಗೋದಿಲ್ಲ, ಹೆವಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ನಿಮ್ ಬಜೆಟ್ ಏನಾದ್ರೂ 20,000 ಮೇಲೆ ಇತ್ತು ಅಂತಂದ್ರೆ ನೀವು ಮೋಟೋರೋಲಾ H50 ಫ್ಯೂಷನ್ ತಗೋಬಹುದು. ಈ ಫೋನ್ ಅಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಬೆಟರ್ ಗೇಮಿಂಗ್ ಸಿಗುತ್ತೆ, ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ, ಹಾಗೆ ಬೆಸ್ಟ್ ಡಿಸೈನ್ ಸಿಗುತ್ತೆ, ಪ್ರೀಮಿಯಂ ಲುಕ್ ಹಾಗೆ ಬೆಟರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಮೋಟೋರೋಲಾ G85 ವರ್ಸಸ್ ಮೋಟೋರೋಲಾ H50 ಫ್ಯೂಷನ್ ಎರಡನ್ನು ಕಂಪೇರ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದನ್ನ ತಗೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಯಾವ ಫೋನ್ಸ್ ನ ಕಂಪೇರ್ ಮಾಡಿ ಹೇಳ್ಬೇಕು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ವೈಟ್ ಮಾಡ್ತಾ ಇರಿ. ಬಾಯ್ ಬಾಯ್.